ಸ್ಯಾಂಡಲ್ವುಡ್ನ ಪ್ರಸಿದ್ಧ ನಟಿ ಬಿ ಸರೋಜಾದೇವಿ ಇಂದು ನಿಧನರಾಗಿದ್ದು ಇಡೀ ಚಂದನವನದಲ್ಲಿ ಇಂದು ಸೂತಕದ ಛಾಯೆ ಆವರಿಸಿಕೊಂಡಿದೆ. ತಮ್ಮ 87ನೇ ವಯಸ್ಸಿನಲ್ಲಿ ನಿಧನರಾಗಿರ್ತಕ್ಕಂಥ ಇವರು 6 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇನ್ನು ಸರೋಜಾದೇವಿ ಅವರು 1938ರ ಜನವರಿ 7ರಂದು ಬೆಂಗಳೂರಿನಲ್ಲಿ ಜನಿಸಿದ್ರು. ಅವರ ತಂದೆ ಭೈರಪ್ಪ ಪೊಲೀಸ್ ಅಧಿಕಾರಿಯಾಗಿದ್ದು, ತಾಯಿ ರುದ್ರಮ್ಮ ಅವರು ಹೌಸ್ ವೈಫ್ ಆಗಿದ್ರು. ಇವರ ತಂದೆ ಸರೋಜಾ ಅವರಿಗೆ ನೃತ್ಯ, ನಟನೆಗೆ ಹೆಚ್ಚು ಪ್ರೋತ್ಸಾಹಿಸ್ತಾ ಇದ್ದರಿಂದ ಚಿತ್ರರಂಗಕ್ಕೆ ಬರಲು ತಂದೆಯಿಂದಲೇ ಬೆಂಬಲ ಸಿಕ್ಕಿತ್ತು. ಇನ್ನು 1955ರಲ್ಲಿ ಬಂದಂತಹ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಸರೋಜಾದೇವಿ ಅವರು ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ರು. ಆಗ ಅವರಿಗೆ 17 ವರ್ಷ. ಆ ಬಳಿಕ ಆಫರ್ಗಳು ಅವರನ್ನ ಹುಡುಕಿ ಬಂದವು. ಇನ್ನು ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ ಸಿನಿಮಾಗಳಲ್ಲೂ ಕೂಡ ಸರೋಜಾದೇವಿ ಅವರು ನಟಿಸಿದ್ದಾರೆ. ಇನ್ನು ಇವರ ವೃತ್ತಿ ಬದುಕಿನಲ್ಲಿ ಸುಮಾರು 200ಕ್ಕೂ ಅಧಿಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಸರೋಜಾದೇವಿ ಅವರು 1967ರಲ್ಲಿ ಹರ್ಷ ಎಂಬುವರನ್ನ ವಿವಾಹವಾಗಿದ್ರು. ಇವರಿಗೆ ಸದ್ಯ 2 ಮಕ್ಕಳು ಕೂಡ ಇದ್ದಾರೆ. ಇನ್ನು ಇವರ ಪತಿ 1986ರಲ್ಲಿ ನಿಧನರಾದರು. ಇದೀಗ ಅವರ ಪತಿ ಹರ್ಷ ಅವರ ಸಮಾಧಿ ಪಕ್ಕದಲ್ಲೇ ಸರೋಜಾ ಅವರ ಅಂತ್ಯಕ್ರಿಯೆಯನ್ನ ನಾಳೆ ನೆರವೇರಿಸಲಾಗ್ತಾ ಇದೆ. ಇನ್ನು ಬೆಂಗಳೂರಿನ ಕೊಡಿಗೆಹಳ್ಳಿಯ ತೋಟದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯಲಿದೆಯಂತೆ. ಹೀಗಾಗಿ ಇಂದು ಚಂದನವನದ ನಟ ನಟಿಯರು ಅಂತಿಮ ದರ್ಶನ ಮಾಡಿ ಕಂಬನಿ ಮಿಡಿದ್ರು. ಒಟ್ನಲ್ಲಿ 6.5 ದಶಕಗಳ ಕಾಲ ಚಿತ್ರರಂಗದ ಮನೆ ಮಾತಾಗಿದ್ದಂಥ ಇವರು 2019ರಲ್ಲಿ ರಿಲೀಸ್ ಆದಂತಹ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಅವರು ನಟಿಸಿದಂತಹ ಕೊನೆಯ ಚಿತ್ರವಾಗಿತ್ತು.